ನಮಸ್ತೆ. ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ಮಿಸ್ಟರ್ ಹೆಗ್ಡೆ, ಹ್ಮ್ ಆ, ಇವತ್ತು ಒಂದು ರೂಲು. ಏನು ಓಕೆ, ರೂಲ್ ಇಸ್ 3:3:3. ಅರ್ಥ ಆಗ್ಲಿಲ್ವಾ? ಅರ್ಥ ಆಗಿಲ್ಲ, ಹೇಳು. ಓಕೆ, ಸಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವೆನ್ ಐ ಡೂ ಕೌನ್ಸಿಲಿಂಗ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವಿಚ್ ಇಸ್ ಕಾಲ್ಡ್ 3:3:3 ರೂಲ್. ದ ಥಿಂಗ್ ಇಸ್ ಇಟ್ಸ್ ಅನ್ ಪ್ರಾಕ್ಟಿಸ್. ಹ್ಮ್ ಈ ಪ್ರಾಕ್ಟಿಸ್ ಮಾಡಿದಾಗ ಲಾಟ್ ಆಫ್ ರಿಲೇಶನ್ಶಿಪ್ಸ್ ಹ್ಯಾವ್ ಕಮ್ ಬ್ಯಾಕ್ ಆನ್ ಟ್ರ್ಯಾಕ್. ಹ್ಮ್ Okay, so the first 3 is Hmm. every 3 days ಹ್ಮ್ just sit without your phones. ಹ್ಮ್ ಏನು ಅಂದ್ರೆ ಬೇರೆ ಏನು ಡಿಸ್ಟ್ರಾಕ್ಷನ್ ಇರಬಾರ್ದು. ಅಂದ್ರೆ ಪ್ರತಿ 3 ದಿನಕ್ಕೊಂದ್ಸರಿ ಫೋನ್ ಇಪ್ಲಿಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇಪ್ಲಿಲ್ಲ, ಯಾವುದು ಇರಬಾರದು. Just both of you sit idly, talk to each other and laugh out. Okay, so that is the first rule. Okay, next 3 is like every what do you say, 3 weeks you have to ಹ್ಮ್ um, go out on a date. ಹ್ಮ್ Okay, dress up nicely, ಹ್ಮ್ plan out that date. ಹ್ಮ್ Of course, ನಮ್ಮ ವ್ಲಾಗ್ಸ್ ಅಲ್ಲಿ ನಾವು ತುಂಬಾ ಸಲ ಇದನ್ನ ಹೇಳಿದೀವಿ, ಬಟ್ ಈ ರೂಲ್ ಫಾಲೋ ಮಾಡ್ಕೊಂಡ್ರೆ ಇನ್ನೂ ಬೆಟರ್ ವೇ ಅನ್ಸುತ್ತೆ. ಅಂದ್ರೆ ಪ್ಲಾನ್ಡ್ ಆಗಿರುತ್ತೆ. ಸೊ ವೆನ್ ಯು ಗೋ ಔಟ್, ನೀವು ಇನಿಷಿಯಲ್ ಡೇಸ್ ಅಲ್ಲಿ ನೀವು ಹೆಂಗ್ ಫ್ಲರ್ಟ್ ಮಾಡ್ತಿದ್ರಿ, ಲೈಕ್ ಹೌ ಯೂಸ್ ಟು ಅಪ್ರಿಶಿಯೇಟ್ ಈಚ್ ಅದರ್, ಜಸ್ಟ್ ಲುಕ್ ಅಟ್ ಈಚ್ ಅದರ್, ಆ ಒಂದು ಸ್ಮೈಲು, ಅದನ್ನ ರೀಕಾಲ್ ಮಾಡಿಕೊಂಡು ದಟ್ ಡೆಪ್ತ್ ಯು ಹ್ಯಾವ್ ಟು ಗೋ ವಿತ್. ಓಕೆ, ಸೊ ಅದೊಂದು. ಓಕೆ, ಸೊ ದ ನೆಕ್ಸ್ಟ್ ಥರ್ಡ್ ಇಸ್, ಗೆಸ್ ಮಾಡಿ ಏನಿರ್ಬೋದು ಅಂತ ಹೇಳಿ. ಇದು ಹೋಟ್ಲು ಅಥವಾ ಇದು ಹೊರಗಡೆ ಹೋಗ್ಬೋದ ಅಥವಾ ಇದೆಲ್ಲ ಟ್ರಿಪ್ ಗಿಪ್ ಏನಾದ್ರು ಇದ್ದ? Correct. See, next third 3 is the 3 months. Okay, once in 3 months, if you can, go out of city, go to a place. It need not be like you have to go too far from the things, but the thing is the place change. If you do that, it bring back that spark. It gives you time to think about your relationship, how you are with both, or something like you need to just go away from your regular routine to something different, which gives you time to think like okay, this is what we are going wrong, this is what we are going right. This could if we do this changes, this could help us grow in our relationship. So e 3:3:3. So ನಿಮ್ಮ ಅನಿಸಿಕೆ ಏನು ಈ ಒಂದು ರೂಲ್ ಬಗ್ಗೆ? ಏನು ಅಂತಂದ್ರೆ ಇದು ಈಗಿನ ಒಂದು ಇದ್ರದ್ದು ತರ. ಬಟ್ ಮೊದಲೆಲ್ಲ ಏನಿತ್ತು ಅಂತಂದ್ರೆ ಹಳ್ಳಿಯಲ್ಲಿ ಏನಿರೋದು ಅಂತಂದ್ರೆ ಇದೇನು ಹೊಸತು ಅಂತ ನನಗೆ ಅನ್ಸುತ್ತಿಲ್ಲ. ಇದು ಒಂಥರ ಈಗ ನೀವು ಟೈಮ್ ಪೀರಿಯಡ್ ತರ ಹಿಂಗೆ ಈಗಿನ ಕಾಲದವ್ರು ಮಾಡ್ಕೊಂಡಂಗೆ. ಬಟ್ ಮೊದಲೆಲ್ಲ ಹಳ್ಳಿಯಲ್ಲಿ ಏನಿತ್ತು ಅಂತಂದ್ರೆ ಒಟ್ಟು ಕುಟುಂಬ ಇರೋದು ಅಥವಾ ಇದಿರೋದು, ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡೋದೆಲ್ಲ ಇತ್ತು. ಬಟ್ ಏನು ಅಂತಂದ್ರೆ ಇಬ್ಬರೇ ಇರ್ತಿದ್ದಿಲ್ಲ, ಗದ್ದೆ ಅಥವಾ ತೋಟದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಅದು ಇದು ಸಮಸ್ಯೆಗಳೇನಿತ್ತು ಅದನ್ನೆಲ್ಲ ಬೇಕಾದಷ್ಟು ಆಗಿನ ಕಾಲದಲ್ಲಿ ಮಾತಾಡ್ತಿದ್ದೆ. ಯಾಕಂದ್ರೆ ಅವರಿಗೆ ಈ ಮನೆಯಲ್ಲೇ ಕೂತ್ಕೊಂಡು ಅಥವಾ ಇದು ಆತರ ಅವಕಾಶಗಳು ಸಿಗೋದು ಕಡಿಮೆ. ಸೊ ಅಲ್ಲೂ ಕೂಡ ಅನ್ಯೋನ್ಯತೆ ಇತ್ತು. ಇದೊಂದ್ ಸ್ವಲ್ಪ ಏನಂತಂದ್ರೆ ಮಾಡರ್ನೈಸ್ಡ್ ಪ್ಯಾಟರ್ನ್. ಬಿಕಾಸ್ ಏನಾಗಿದೆ ಅಂತಂದ್ರೆ ಈ ಒಂದು ಈಗ ಅಟ್ ಪ್ರೆಸೆಂಟ್ ಸಿನಾರಿಯೋ ಇಸ್ ಅ ವೆರಿ ಮೊನೋಟೋನಸ್ ಲೈಫ್ ಆಗೋಗ್ಬಿಟ್ಟಿದೆ. ಜಸ್ಟ್ ಮೆಟೀರಿಯಲ್ಸ್ಟಿಕ್ ಥಿಂಗ್ಸ್ ಆಗ್ಬಿಟ್ಟಿದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ we have to come out of that zone, that material life what we are living, and make it happen for our relationship. ನಮಗೆ ಏನ್ ಬೇಕು, ನಾವು ಹೇಗಿರಬೇಕು ಅನ್ನೋದಕ್ಕೆ ಈ ರೂಲ್ ನ ವಿ ಟ್ರೈ ಅಂಡ್ ಇಂಪ್ಲಿಮೆಂಟ್ ವೆನ್ ವಿ ಡೂ ಕೌನ್ಸಿಲಿಂಗ್. ಆಮೇಲೆ ಎರಡನೇದು 3 weeks ಒಂದ್ಸರಿ ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಆಗಿ ಅಥವಾ ಇದು ಹೋಟೆಲ್ ಅಥವಾ ಯಾವುದೋ ಒಂದು ಪ್ಲೇಸು ಖುಷಿಯಾಗಿರೋವು ಹೀಗೆ ನೀನು ಹೇಳಿದೆ. ಓಕೆ, ಅದಕ್ಕೂ ಒಂದು ಆಗಿನ ಕಾಲದಲ್ಲಿ ಏನಿತ್ತು ಅಂತ ಕೇಳಿದ್ರೆ 3 ವಾರಕ್ಕ ಅಥವಾ ಹಿಂಗೆ ಅಂದ್ರೆ ಅವಾಗೆಲ್ಲ ನೆಂಟರ ಮನೆ ಎಲ್ಲ ಇರೋದು. ಅವ್ರ ಮೈಂಡು ಅಂದ್ರೆ ಮನೇಲಿ ಕೆಲಸ ಮಾಡಿ ಈ ಬೇಜಾರಾಗ್ಬಿಡೋದು. ಅವಾಗ ಏನು ಅಂತಂದ್ರೆ ನಾವು ಅಜ್ಜನ ಮನೆಗೆ ಹೋಗ್ತದ, ಅಂದ್ರೆ ಈಗ ಆಯಿನೇ ಅವ್ರ ಅಪ್ಪನ ಮನೆಗೆ ಹೋಗ್ತದ, ದೊಡ್ಡ ಆಯಿ ಮನೆಗೆ ಹೋಗ್ತದ,
ಅಕ್ಕ ತಂಗಿಯಕ್ಕರ ಮನೆಗೆ ಹೋಗೋದು, ಅವು ಇಲ್ಲಿಗೆ ಬರೋದು, ಹೀಗೆ ಮೈಂಡ್ಗಳು ಚೇಂಜ್ ಆಗ್ತಾ ಇತ್ತು. ಒಂದೇ ಥರದ್ದು ಇದಿರ್ತಿತ್ತಿಲ್ಲ. ಆವಾಗೆಲ್ಲ ಹರಟೆಗಳು ಅಂದ್ರೆ ಈಗಿನ ತರ ಏನು ಅಂತಂದ್ರೆ ಇಬ್ಬರೇ ಪ್ರತ್ಯೇಕ ಕೂತ್ಕೊಂಡಿಗೆ ನಾನು ನೀನು ಇದ್ದಿದ್ದೆ ನಾವಿಬ್ರು ಮನೆಯಲ್ಲಿ. ಇದು ಬೇರೆ. ಆವಾಗೆಲ್ಲ ಏನಂದ್ರೆ ನಾವೀಗ ಓಪನ್ ಆಗಿ ನಾವು ಮಾತಾಡ್ತೀವಿ. ಅಲ್ಲಿ ಆ ಥರದ್ದಲ್ಲ. ನೆಂಟರ ಮನೆಗೆ ಹೋದಾಗ ತಮಾಷೆ ಮಾಡೋದು, ಅದು ಇದು ತರ್ಲೆ ಕಾಲು ಎಳೆಯೋದು. ಆಗ ನೋಡು ಆ ದಿಬ್ಬಣಕ್ಕೆ ಬಂದಾಗ ಹೆಂಗಿದ್ದ, ಈಗ ನೋಡು ಹೆಂಗೆ, ಆ ಥರದ್ದು ಎಲ್ಲ. ಅವಾಗ ನಾಚಿಕತ್ತಿದ್ದು ಇದು ಅದು ಅದೆಲ್ಲದೂ ನೆನಪುಗಳನ್ನ ಮಾಡ್ಕೊಂಡು ಆ ಥರವಂತ ಈ ಅವಕಾಶಗಳು ಆವತ್ತಿತ್ತು. ಆಮೇಲೆ ನೀನು ಹೇಳಿದೆ ಏನಂತ 3 months once ಅಂತ. ಅವಾಗೆಲ್ಲ ಏನು ಅಂತಂದ್ರೆ ಈ ಬೇರೆ ಬೇರೆ ಪ್ಲೇಸ್ಗಳು ಆ ಥರ ಇದಿರ್ತಿತ್ತು, ಸ್ವಲ್ಪ ಕಡಿಮೆ. ಬಟ್ ಏನು ಅಂತಂದ್ರೆ ದೇವಸ್ಥಾನಗಳು ಹಿಂಗೆ ಅದೇನು ದೂರ ದೂರ ಅಲ್ಲೇ ದೇವಸ್ಥಾನಕ್ಕೆ ಹೋಗುದು. ಈಗ ನಮ್ಮ ಇದರಲ್ಲೇ ಅಂದ್ರೆ ನಂದು ಶಿಷ್ಯ ಅಂತಂದ್ರೆ ಯಾಣಕ್ಕೆ ಹೋಗುದು, ಅಥವಾ ಪಂಚಲಿಂಗಕ್ಕೆ ಹೋಗುದು, ಮುರುಡೇಶ್ವರಕ್ಕೆ ಹೋಗುದು, ಗೋಕರ್ಣಕ್ಕೆ ಹೋಗುದು. ಹೀಗೆ ತೀರ್ಥ ಕ್ಷೇತ್ರಗಳು ಏನಿತ್ತು ಈಗ ಅಲ್ಲೇನೆ ಬೇಕಾದಷ್ಟು ಈ ಮತ್ತೆಘಟ್ಟ ಫಾಲ್ಸ್ ಇದೆ, ಸುಮಾರು ಕೆಂಪಜೋಗ ಅದು ಇದು ಅಂತ ಆಯಾ ಜಾಗಗಳಿಗೆ ಹೋಗೋರು. ಹೀಗೆ ಮೈಂಡ್ ಒಂಥರ ಫ್ರೆಶ್ ಇದನ್ನ ಇದ್ ಮಾಡ್ಕೊಳಕ್ ಒಂದು ಆ ತರದ್ದು ಈ ತರದ್ದು. ಇದು ಹೊಸದು ಅಂತಲ್ಲ, ಅವಾಗ ಇದು ಗೊತ್ತಿರ್ಲಿಲ್ಲ. ಈಗೊಂದು ಅದಕ್ಕೆ ಈ ತರ ಅಂತ ಚೌಕಟ್ಟು ಮ್ಯಾಪ್ ಹಾಕಿರೋದು. ಏನಂದ್ರೆ ಸಿ ದ ಬೇಸಿಕ್ ಐಡಿಯಾ ಇಸ್ ಟು ಕಮ್ ಔಟ್ ಆಫ್ ದಟ್ ಮೆಟೀರಿಯಲಿಸ್ಟಿಕ್ ಲೈಫ್. ಆ ಎವ್ರಿ ಡೇ ರುಟೀನ್ ಇಂದ ಆಚೆ ಬಂದು what you do with what you want to do or what you have thoughts ಏನಿದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅದನ್ನ ಮಾತಾಡಕ್ಕೆ. ಬಿಕಾಸ್ ಯೂಶಲಿ ಈಗ ಏನಂತಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಬೋತ್ ಮೇ ಬಿ ಹಸ್ಬೆಂಡ್ ಅಂಡ್ ವೈಫ್ ವರ್ಕಿಂಗ್, ನಿಮಗೋಸ್ಕರ ನೀವು ಟೈಮ್ ಸಿಗಲ್ಲ. ಸೊ ವೆನ್ ಯು ಮೇಕ್ ದಿಸ್ ರೂಲ್ 3:3:3, it helps you to think, okay, where we stand today in our relationship. So do let us know what's your opinion on it. Namaste.